2 ಬಾರಿ ಸಿಎಂ, 2 ಬಾರಿ ವಿಪಕ್ಷ ನಾಯಕ, ಉಪಮುಖ್ಯಮಂತ್ರಿ ಸ್ಥಾನ, ಹಣಕಾಸು ಸಚಿವರು, 17 ಬಾರಿ ಬಜೆಟ್ ಮಂಡಿಸಿದಂತಹ ಸಿದ್ದರಾಮಯ್ಯ ಅವರು ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ರಾಜೀನಾಮೆ ಅವರಿಗೆ ಮಾತ್ರ ಅಲ್ಲ, ಅವರ ಆಪ್ತ ಸಚಿವರುಗಳಿಗೆ ಮಾತ್ರ ಅಲ್ಲ, ಅವರ ಅಭಿಮಾನಿಗಳಿಗೆ ಬರ ಸಿಡಿಲಿನಂತೆ ಬಂದೆರಗಿದೆ. ಅದೇ ಕಾರಣಕ್ಕಾಗಿ ಅವರ ಅಭಿಮಾನಿಗಳು ಕೂಡ ಇವತ್ತು ಕಣ್ಣೀರನ್ನ ಹಾಕಿದ್ದಾರೆ, ಕಣ್ಣೀರಿನ ವಿದಾಯವನ್ನ ಕೋರಿದ್ದಾರೆ, ಬೀಳ್ಕೊಡುಗೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಸಿಎಂ, ಕಣ್ಣೀರು ಹಾಕಿದ ಅಭಿಮಾನಿಗಳು. ಸಚಿವರಿಗೂ ತಡೆಯಲಾಗಲಿಲ್ಲ ದುಃಖ, ಗಳಗಳನೆ ಅತ್ತ ಸಂತೋಷ್ ಲಾಡ್. ಸಿದ್ದರಾಮಯ್ಯ ರಾಜೀನಾಮೆ, ಡಿಕೆಶಿ ಸಿಎಂ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ಫುಲ್ ಖುಷಿಯಾಗಿರಬೇಕಾದ ಡಿಕೆ ಶಿವಕುಮಾರ್ ಸಹ ಭಾವುಕರಾದ್ರು. ಸಿದ್ದು ಮನೆಯಲ್ಲಿ ಅವರನ್ನ ಭೇಟಿಯಾಗ್ತಾ ಇದ್ದಂತೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ ಡಿಕೆಶಿ ನಂತರ ಅವರನ್ನ ತಬ್ಬಿಕೊಳ್ತಾ ಇದ್ದಂತೆ ಭಾವುಕರಾಗಿ ಬಿಟ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ಕೂಡಲೇ ಅವರ ಅಭಿಮಾನಿಗಳು ಪ್ರತಿಭಟನೆಗಳನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅಂತ ಒತ್ತಾಯ ಮಾಡಿದ್ರು. ಆದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲು ಮುಂದಾದಾಗ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಸಿದ್ದರಾಮಯ್ಯ ಅವರನ್ನ ನೋಡಲು ದೂರದ ಊರುಗಳಿಂದ ಬೆಂಗಳೂರಿಗೆ ಹುಡುಕಿಕೊಂಡು ಬಂದು ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾ ಮುಂದೆಯೂ ಪ್ರತಿಭಟನೆ ಮಾಡಿ ಕಣ್ಣೀರು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ತೆರಳುತ್ತಿದ್ದಂತೆ ರಾಜೀನಾಮೆ ನೀಡದಂತೆ ಬೆಂಬಲಿಗರು ಒತ್ತಾಯ ಮಾಡಿದ್ರು. ವರುಣಾ ಕ್ಷೇತ್ರ ಸೇರಿದಂತೆ ಮೈಸೂರು ರಾಜ್ಯದ ಮೂಲೆ ಮೂಲೆಯಿಂದಲೂ ಬಂದ ಬೆಂಬಲಿಗರು ಆಗ್ರಹ ಮಾಡಿದ್ರು. ಸಿದ್ದರಾಮಯ್ಯ ಭೇಟಿ ಮಾಡಲು ಅವಕಾಶ ಕೊಡದಿದ್ದಾಗ ಬ್ಯಾರಿಕೇಡ್ ಎಳೆದು ನುಗ್ಗುವ ಪ್ರಯತ್ನ ಮಾಡಿದ್ರು. ಆ ಬಳಿಕ ಸಿಎಂ ನಿವಾಸ ಕಾವೇರಿಯಲ್ಲಿ ವರುಣಾ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ರಾಜೀನಾಮೆ ನೀಡದಂತೆ ಬೆಂಬಲಿಗರು ಕಣ್ಣೀರು ಹಾಕಿದ್ರು. ಇನ್ನು ಸಿದ್ದರಾಮಯ್ಯ ಹುಟ್ಟೂರಾದ ಸಿದ್ದರಾಮನ ಹುಂಡಿಯಲ್ಲಂತೂ ಗ್ರಾಮಸ್ಥರು ತೀವ್ರ ಬೇಸರ ಮಾಡಿಕೊಂಡಿದ್ರು. ತಮ್ಮ ಊರಿನ ಮಗ ಸಿಎಂ ಆಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತ ಇಷ್ಟು ದಿನ ಖುಷಿ ಪಡ್ತಾ ಇದ್ದ ಗ್ರಾಮಸ್ಥರು ಈಗ ಸಿದ್ದರಾಮಯ್ಯ ಇನ್ನು ಮುಂದೆ ಸಿಎಂ ಆಗಿರಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ತೀವ್ರ ಬೇಸರ ಪಟ್ಟುಕೊಂಡ್ರು. ಇನ್ನು ಸಿದ್ದರಾಮಯ್ಯನ ಹುಂಡಿಯಲ್ಲಿ ಒಬ್ಬ ಅಜ್ಜಿ ಮಾತಾಡಿ ತುಂಬಾನೇ ಭಾವುಕರಾಗಿ ಬಿಟ್ರು. ನಾವು ಬೆಂಗಳೂರಿಗೆ ಹೋಗಿ ಮಾತಾಡಿಸಿ ಬರ್ತಾ ಇದ್ವಿ, ಅವರು 5 ವರ್ಷ ಇರಲಿ ಅಂತ ಭಾವಿಸಿದ್ವಿ, ಆದ್ರೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಇರಬೇಕಾಗಿತ್ತು ಅಂತ ಕಣ್ಣೀರು ಹಾಕಿದ್ರು. ತುಂಬಾ ಬೇಜಾರಾಯ್ತು ಸ್ವಾಮಿ, ನಮಗೆ ತುಂಬಾ ಬೇಜಾರಾಯ್ತು. ಹೋಯ್ತಿದ್ದೋ, ಮಾತಾಡ್ತಿದ್ದೋ, ಕಾವೇರಿಗೂ ಹೋಯ್ತಿದ್ದೋ, ಕೃಷ್ಣಗೂ ಹೋಯ್ತಿದ್ದೋ, ವಿಧಾನಸಭೆಗೂ ಹೋಯ್ತಿದ್ದೋ ಸ್ವಾಮಿ, ಮಾತಾಡ್ತಿದ್ದೋ. ನಾವು ಚಂದ ಮಾತಾಡ್ತಾ ಇದ್ದೋ ಸ್ವಾಮಿ, ಬೇಜಾರಾಯ್ತು. ಅಲ್ಲಿ ನಾನು ಸಿದ್ದರಾಮಯ್ಯ ಸ್ವಾಮಿ, ಅವ್ರ ಮನ, ನಮ್ಮ ಮನೆ, ಎದುರು ಮನ, ನಮ್ಮ ತಂದೆ ಮನ, ಅದೇ ಅಲ್ಲಿಂದ ಇಲ್ಲಿ ಮದುವಾಗಿನಿ ಸ್ವಾಮಿ. 5 ವರ್ಷ ಇರಬೇಕು ಅನ್ಕೊಂಡಿದ್ರೆ ನೀವು? ಹೌದು, 5 ವರ್ಷ ಇರಬೇಕು ಅನ್ಕೊಂಡಿದ್ದು. ಇನ್ನು ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ಕ್ಷೇತ್ರದಲ್ಲೂ ಸಹ ಅಭಿಮಾನಿಗಳು ಅವರ ರಾಜೀನಾಮೆಗೆ ಬೇಸರ ವ್ಯಕ್ತಪಡಿಸಿದ್ರು. ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ರು, ಅವರು ಇನ್ನೂ 2 ವರ್ಷ ಇರಬೇಕಾಗಿತ್ತು, ಈಗ ರಾಜೀನಾಮೆ ಕೊಡಬಾರದಿತ್ತು ಅಂತ ತಮ್ಮ ನೋವನ್ನ ತೋಡಿಕೊಂಡ್ರು. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಜೊತೆಗಿದ್ದ ಸಿಬ್ಬಂದಿ ಸಹ ಅವರು ರಾಜೀನಾಮೆ ಕೊಡ್ತಾರೆ, ಮತ್ತೆ ಇಲ್ಲಿಗೆ ಬರಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರು. ಬೇಜಾರಾದ ಏನ್ ಮಾಡಕ್ ಸಾಧ್ಯ? ಅವರೇ ಒಪ್ಕೊಂಡಿದ್ರಾಗ ಎಲ್ಲ ಏನ್ ಮಾಡೋದು? ಮೊದ್ಲೆಲ್ಲ ಇದು ಹೇಳ್ದಾಗಿ ಹೈಕಮಾಂಡ್ ಹೇಳ್ದಾಗ ಅನ್ಕ ಬಂದ್ರು. ಈಗ ಅವರೇ ಹೈಕಮಾಂಡ್ ಕೇಳಿಲ್ಲ, ಏನೂ ಕೇಳಿಲ್ಲ. ಅಲ್ಲೋಗ ಅಮ್ಮ ಅವ್ರ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಯಾರು ತಮ್ಮ ಒಪ್ಕೊ ಬಂದ್ರಲ್ಲ, ಏನ್ ಮಾಡಕ್ ಸಾಧ್ಯ? 5 ವರ್ಷ ಇರ್ತಾರೆ ಅಂತ ಅನ್ಸಿತ್ತ ನಿಮ್ಗೆ? ಅನಿಸ್ತಿತ್ತು. ಹೈಕಮಾಂಡ್ ಅಂತಿದ್ರಲ್ಲ, 5 ವರ್ಷ ಇರ್ತಾರೆ, ಮೊದಲು 5 ವರ್ಷ, 5 ವರ್ಷ 10 ವರ್ಷ ಆಳಿದ್ರ ಅಂತ ಇತ್ತು. ಅಭಿಮಾನಿಗಳು ಸ್ವಂತ ಊರಿನವರು ಕಣ್ಣೀರು ಹಾಕೋದು ಸಾಮಾನ್ಯ. ಆದ್ರೆ ಸಚಿವರೇ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಮನನೊಂದು ಕಣ್ಣೀರು ಹಾಕಿದ್ರು. ಸಿದ್ದರಾಮಯ್ಯ ಅವರ ನಾಯಕತ್ವ ಒಪ್ಪಿಕೊಂಡು ಅವರ ಸಿದ್ಧಾಂತವನ್ನ ಮೆಚ್ಚಿಕೊಂಡು ಅವರ ಜೊತೆ ಸಾಕಷ್ಟು ರಾಜಕಾರಣಿಗಳಿದ್ರು. ಈಗ ಸಿದ್ದರಾಮಯ್ಯ ಕೆಳಗಿಳಿದಿದ್ದರಿಂದ ಅವರೆಲ್ಲರಿಗೂ ಸಹಜವಾಗೇ ನೋವಾಗಿದೆ. ನೀವು ರಾಜೀನಾಮೆ ಕೊಡಬೇಡಿ ಅಂತಲೇ ಎಲ್ಲರೂ ಮನವೊಲಿಸುವ ಕೆಲಸ ಮಾಡಿದ್ರು. ಆದರೂ ಕೇಳದೆ ಸಿದ್ದು ರಾಜೀನಾಮೆ ಕೊಡ್ತಾ ಇದ್ದಂತೆ ಕೆಲವು ಸಚಿವರು ಭಾವುಕರಾದ್ರು. ಅದರಲ್ಲೂ ಸಂತೋಷ್ ಲಾಡ್ ದುಃಖ ತಡೆದುಕೊಳ್ಳದೆ ಗಳಗಳನೆ ಅತ್ತು ಬಿಟ್ರು.
ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಗೆ ಕಣ್ಣೀರು ಹಾಕಿದ್ರು ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಹೊರಬಂದ ಸಚಿವ ಸಂತೋಷ್ ಲಾಡ್ ಕಣ್ಣೀರಿಡುತ್ತಲೇ ಆಚೆ ಬಂದರು. ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳ್ತಾ ಇದ್ದಂತೆ ದುಃಖ ತಡೆಯಲಾಗದೆ ಲಾಡ್ ಕಣ್ಣೀರು ಸುರಿಸಿದ್ರು. ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲು ಆಗಲಿಲ್ಲ. ಕೊನೆಗೆ ಕಣ್ಣೀರು ಇಡುತ್ತಲೇ ಹೊರಟು ಹೋದ್ರು. ಸಿದ್ದರಾಮಯ್ಯ ಯಾರನ್ನೂ ಹಣ ಆಮಿಷವೊಡ್ಡಿ ತಮ್ಮ ಬಳಿ ಇಟ್ಟುಕೊಂಡಿರಲಿಲ್ಲ. ಸಿದ್ದರಾಮಯ್ಯ ಗುಣಗಳನ್ನ ಮೆಚ್ಚಿಯೇ ಶಾಸಕರು ಸಚಿವರು ಅವ್ರ ಬಳಿ ಬರ್ತಾ ಇದ್ರು. ಆದ್ರೆ ಈಗ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಅವರ ಬೆಂಬಲಿಗರು ಭಾವುಕರಾಗಿದ್ದಾರೆ. ಇನ್ನು ತಮ್ಮ ವಿದಾಯ ಭಾಷಣದಲ್ಲಿ ತಮಗೆ ಬೆಂಬಲ ಕೊಟ್ಟವರು, ತಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದ ಜನರನ್ನ ಸ್ಮರಿಸಿಕೊಂಡ ಸಿದ್ದರಾಮಯ್ಯ ರಾಜ್ಕುಮಾರ್ ಹೇಳಿದಂತೆ ಅಭಿಮಾನಿಗಳೇ ದೇವರು ಇದ್ದ ಹಾಗೆ, ನಮಗೆ ಮತದಾರರೇ ದೇವರು ಅಂತ ಹೇಳಿದ್ರು. ಆ ಮೂಲಕ ತಮ್ಮನ್ನ ಬೆಂಬಲಿಸಿದ ಜನರಿಗೆ ದೇವರ ಸ್ಥಾನಮಾನ ಕೊಟ್ಟರು.